ತುಂಬಾ ಅಂದ್ರೆ ವೇಕೆನ್ಸಿಗಳಿದಾವೆ ನರ್ಸಿಂಗ್ ಈ ಸೌದಿ ಅರೇಬಿಯಾದಲ್ಲಿ. ನಾನು ಗಲ್ಫ್ ಕಂಟ್ರಿಗಳಲ್ಲಿ ಸೌದಿ ಅರೇಬಿಯಾ ಬಗ್ಗೆ ನಾನು ಹೇಳ್ತಾ ಇರೋದು. ಪ್ರತಿ ಒಂದು ಕಂಟ್ರಿಗಳಲ್ಲೂ ಬೇರೆ ಬೇರೆ ಆದ ಪ್ರೋಸೆಸ್ಗಳಿದಾವೆ ಬರೋದು. ಹಾಗೆ ನಾನು ಹೇಳ್ತಾ ಇರೋದು ಸೌದಿ ಅರೇಬಿಯಾ ಬಗ್ಗೆ. ಮೊದಲನೇದಾಗಿ ಇಲ್ಲಿ ಗಲ್ಫ್ ಕಂಟ್ರಿಗಳಲ್ಲಿ ಬರಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿರ್ತೀರಾ, ಬಟ್ ಯಾರು ಸರಿಗೆ ಮಾಹಿತಿಗಳು ಕೊಡ್ತಾ ಇರಲ್ಲ, ಏನೇನು ಪ್ರೋಸೆಸ್ ಇರುತ್ತೆ, ಯಾವ ಡಾಕ್ಯುಮೆಂಟ್ಸ್ ನೀಡ್ಸ್ ಇರುತ್ತೆ ಅಂತ. ಹಾಗಾಗಿ ನಾನು ಕೊಡೋ ಪ್ರಯತ್ನ ಮಾಡ್ತೀನಿ ಇವತ್ತು. ಹಾಯ್, ನಾನು ನಿಮ್ಮ ಗಲ್ಫ್ ಕನ್ನಡಿಗ ಮೋಹನ್. ಇವತ್ತಿನ ಟಾಪಿಕ್ ಬಂದು ಗಲ್ಫ್ ಕಂಟ್ರಿಗಳಲ್ಲಿ ನರ್ಸಿಂಗ್ ಎಷ್ಟು ಬೇಡಿಕೆ ಇದೆ ಅಂತ ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಎಂಟ್ರಿ ಆಗೋದು ಹೇಗೆ ಈ ನರ್ಸಿಂಗು, BSc ಮತ್ತು GNM ಮತ್ತು ಡಿಪ್ಲೊಮೊ ನರ್ಸಿಂಗ್ ಮಾಡಿರೋರು ಹೇಗೆ ಎಂಟ್ರಿ ಆಗಬೇಕು, ಲ್ಯಾಬ್ ಟೆಕ್ನಿಷಿಯನ್ಸ್ ಇನ್ಕ್ಲೂಡಿಂಗ್ ಹೇಗೆ ಎಂಟ್ರಿ ಆಗಬೇಕು ಅಂತ ನಾನು ಮೊದಲನೇ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲ ಸ್ಕಿಪ್ ಮಾಡ್ತೀರಾ ನೋಡಿ. ಮೊದಲನೇದಾಗಿ ನಿಮಗೆ BSc ಮತ್ತು ಡಿಪ್ಲೊಮಾ ನರ್ಸಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಯಾವ ಥರ ಅಂತ. ಆಮೇಲೆ GNM ಮತ್ತು ಡಿಪ್ಲೊಮಾ OT ಟೆಕ್ನಿಷಿಯನ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಬಗ್ಗೆ ಹೇಳ್ತೀನಿ. ಮೊದಲನೇದಾಗಿ BSc ನರ್ಸಿಂಗು ಮತ್ತು ಡಿಪ್ಲೊಮಾ ನರ್ಸಿಂಗು ಇವ್ರಿಗೆ ಎಲ್ಲೆಲ್ಲಿ ಫಸ್ಟು ನೀವು ಏನು ಮಾಡಿಸ್ಕೊಬೇಕು ಅಂದರೆ ಫಸ್ಟು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು. ಆ್ಯಕ್ಚುಲಿ ಕಾಲೇಜ್ಗಳಲ್ಲೇ ನಿಮಗೆ ಕೊಟ್ಬಿಟ್ಟಿರ್ತಾರೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ಗಳು BSc ಮಾಡಿರೋರಿಗೆ. ಆ ಮೊದಲನೇ ಸ್ಟೆಪ್ಪು ಅಲ್ಲ ಆಯಿತು ಅಂದರೆ ಮತ್ತೆ ನೆಕ್ಸ್ಟ್ ಬಂದು GNM ಅಲ್ಲೂ ಆಲ್ಮೋಸ್ಟ್ ಎಲ್ಲ ಕೊಟ್ಬಿಡ್ತಾರೆ ಕಾಲೇಜ್ಗಳಲ್ಲೇ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ಗಳನ್ನ. ಈ ಪ್ರಾಬ್ಲಮ್ಸ್ಗಳು ಬಂದು ಡಿಪ್ಲೊಮೊ OT ಟೆಕ್ನಿಷಿಯನ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ಗಳಿಗೆ ಕಾಲೇಜ್ಗಳಲ್ಲೇ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ಗಳು ಸಿಗೋದಿಲ್ಲ. ನೀವೇನು ಮಾಡ್ತೀರಾ ಅಂದರೆ ಈ ಪ್ರೊಸೆಸ್ನ ಸ್ವಲ್ಪ ನೋಡಿ ನಾನು ಹೇಳ್ತೀನಿ. ಫಸ್ಟು ನಿಮ್ಮ ಕಾಲೇಜ್ಗಳಲ್ಲಿ ಎಲ್ಲ ಸರ್ಟಿಫಿಕೇಟ್ಗಳು ಸಿಗುತ್ತೆ. ನೀವು ಮಾಡಬೇಕಾಗಿರೋದು ಆ ಸರ್ಟಿಫಿಕೇಟ್ಗಳ ಜೊತೆ ಟ್ರಾನ್ಸ್ಕ್ರಿಪ್ಟ್ ಅಂತ ಸಿಗುತ್ತೆ, ಟ್ರಾನ್ಸ್ಕ್ರಿಪ್ಟ್ ತೊಗೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪು ಆ ಸರ್ಟಿಫಿಕೇಟ್ಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಡೈರೆಕ್ಟ್ ಬೆಂಗಳೂರಿಗೆ ಬನ್ನಿ. ಬೆಂಗಳೂರಿಗೆ ಬಂದ ಅಂದರೆ ಈ BSc ಮಾಡಿರೋ ನರ್ಸಿಂಗ್ಗಳಿಗೆ ನರ್ಸಿಂಗ್ ಬೋರ್ಡ್ ಅಂತ ಮೆಜೆಸ್ಟಿಕ್ ಹತ್ರ ಇದೆ, ಆನಂದರಾವ್ ಸರ್ಕಲ್ ಹತ್ರ, ಅಲ್ಲಿ ಮಾಡಿಸ್ಕೊಳ್ಳಿ. ಮತ್ತು ಈ ಡಿಪ್ಲೊಮೊ ಈ ಟೆಕ್ನಿಷಿಯನ್ಸ್ಗಳಿಗೆ ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ KR ಮಾರ್ಕೆಟ್ ಹತ್ರ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಇದೆ. ಎಲ್ಲಿ ಅಂದರೆ ವಿಕ್ಟೋರಿಯಾ ಹಾಸ್ಪಿಟ್ಲ್ ಇದೆಯಲ್ಲ, ಅಲ್ಲಿಂದ ಸ್ವಲ್ಪ ಮೇಲ್ ಬಂದ ಅಂದರೆ ಅಲ್ಲೇ ಕೇಳಿದ್ರೆ ಹೇಳ್ತಾರೆ, ಅಲ್ಲೇ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಆಫೀಸ್ ಇದೆ, ಅಲ್ಲಿ ಮಾಡಿಸ್ಕೊಳ್ಳಿ, ಅಲ್ಲಾಗತ್ತೆ. ನೆಕ್ಸ್ಟ್ ಸ್ಟೆಪ್ಪು BSc ಆಗ್ಬೋದು, ಡಿಪ್ಲೊಮಾ ಆಗ್ಬೋದು, GNM ಆಗ್ಬೋದು. ನೆಕ್ಸ್ಟ್ ಸ್ಟೆಪ್ ಯಾವುದು ಅಂದರೆ HRD ಮಾಡಿಸ್ಬೇಕು. HRD ಎಲ್ಲಿ ಮಾಡಿಸೋದು ಅಂದರೆ ಈ ಕಾವೇರಿ ಭವನ್ ಗೊತ್ತಲ್ಲ, ಈ ಮೆಜೆಸ್ಟಿಕ್ ಮತ್ತು ಮಾರ್ಕೆಟ್ ಸೆಂಟ್ರಲ್ಲಿ ಅವಿನ್ಯ ರೋಡ್ ಹತ್ರ DC ಆಫೀಸ್ ಇದೆ. ಆ ಕಾವೇರಿ ಭವನ್ ಮೈಸೂರು ಬ್ಯಾಂಕ್, ಕಾವೇರಿ ಭವನ್ ಅಂದರೆ ಅದು ಮೈಸೂರು ಬ್ಯಾಂಕು, ಅದು ನೇರೆಸ್ಟ್ ಹೋಗಿ DC ಆಫೀಸ್ ಅಂದರೆ ಎಲ್ಲರೂ ಹೇಳ್ತಾರೆ, ಅಲ್ಲಿ ಹೋಗಿ ವಿಚಾರಿಸಿದ್ರೆ ನಿಮಗೆ ಆಗುತ್ತೆ. ಆ ಪೀರಿಯಡ್ ಏನು ಅಂದರೆ 1 ಮಂತ್ ಆಗುತ್ತೆ, 15 days to 30 days ಆಗುತ್ತೆ HRD ಕಂಪ್ಲೀಟ್ ಆಗಿ ಸಿಗೋದಕ್ಕೆ. ಆ HRD ಪ್ರೋಸೆಸ್ ಏನು ಅಂದರೆ ನಿಮ್ಮ ಸರ್ಟಿಫಿಕೇಟ್ ಎಲ್ಲ ಟ್ರೂನಾ ಅಥವಾ ಫೇಕ್ ಅಂತ ಚೆಕ್ ಮಾಡೋದಕ್ಕಷ್ಟೇ ಅದು. ಅಲ್ಲಿ ಏನೇನು ಡಾಕ್ಯುಮೆಂಟ್ಸ್ ನೀವು ತೊಗೊಂಡೋಗ್ಬೇಕು ಅಂದರೆ ಮೊದಲನೇದಾಗಿ ನಿಮ್ಮ ಕಾಲೇಜ್ ಆಲ್ ಸರ್ಟಿಫಿಕೇಟ್ಸ್ ತೊಗೊಳ್ಳಿ. ನೆಕ್ಸ್ಟ್ ಪಾಸ್ಪೋರ್ಟ್ ಬೇಕೇ ಬೇಕು, ಪಾಸ್ಪೋರ್ಟ್ ತೊಗೊಳ್ಳಿ. ಮತ್ತು ಜಾಬ್ಗೆ ಏನಾರ ಬರ್ತಾ ಇತ್ತು ಅಂದರೆ ಆಫರ್ ಲೆಟ್ರ್ ತೊಗೊಬೋದು. ಮತ್ತೆ ಇನ್ನು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ ಅಂದರೆ ಡೈರೆಕ್ಟ್ ಹಂಗೆ ಆಗುತ್ತೆ. 15 to 30 days ನಿಮಗೆ HRD ಕಂಪ್ಲೀಟ್ ಆಗುತ್ತೆ. ನಿಮ್ಮ ಸರ್ಟಿಫಿಕೇಟ್ಗಳಿಗೆ ಅಟೆಸ್ಟೇಷನ್ ಅಂದರೆ ಏನು ಅಂದರೆ ನಂದೊಂದು ಎಕ್ಸಾಂಪಲ್ ಒಂದು ತೋರಿಸ್ತೀನಿ ನೋಡಿ. ಇದು ನಮ್ಮ ಮ್ಯಾರೇಜ್ ಸರ್ಟಿಫಿಕೇಟು, ನನ್ನ ವೈಫ್ನಲ್ಲಿ ಕರ್ಸ್ಕೊಂಬರೋದಕ್ಕೆ ನಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾಯಿತು. ಅದಕ್ಕೆ ಅಟೆಸ್ಟೇಷನ್ ಯಾವ ಥರ ಮಾಡ್ತಾರೆ ಅಂದರೆ ನೋಡಿ, ಇಲ್ಲಿ ಈ ಥರ ಕಾಣಿಸ್ತಿದೆಯಲ್ಲ, ಈ ಸ್ಟ್ಯಾಂಪ್ ಕೊಟ್ಟಿರ್ತಾರೆ. ಮೊದಲನೇದಾಗಿ ಇನ್ನೊಂದು ಹೇಳಬೇಕು ಅಂದರೆ ನಿಮ್ಮ ಯಾವುದೇ ಸರ್ಟಿಫಿಕೇಟ್ಗಳಿಗಾಗಲಿ ಲ್ಯಾಮಿನೇಷನ್ ಮಾಡಿಸ್ಬೇಡಿ. ಲ್ಯಾಮಿನೇಷನ್ ಮಾಡಿಸಿದ್ರೆ ನೋಡಿ ಈ ಥರ ಆಗೋಗ್ಬಿಡುತ್ತೆ. ನೋಡಿ ಇಲ್ಲೆಲ್ಲ ಕಾಣಿಸ್ತಿದೆ ಅನ್ಕೊಂತೀನಿ, ಇಲ್ಲೆಲ್ಲ ಕಟ್ ಮಾಡ್ತಾರೆ. ಹಾಗಾಗಿ ನಿಮ್ಮ ಯಾವುದೇ ಡಿಗ್ರಿ ಸರ್ಟಿಫಿಕೇಟ್ಗಳಿದ್ರೂ ಲ್ಯಾಮಿನೇಷನ್ ಮಾಡಿಸ್ಬೇಡಿ. ಅಟೆಸ್ಟೇಷನ್ ಮಾಡಿಸ್ಬೇಕು ಅಂದರೆ ಅದನ್ನು ಕಟ್ ಮಾಡ್ತಾರೆ, ಅವಾಗ ಸ್ವಲ್ಪ ಏನೋ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಹಂಗೆ ಕಾಪಾಡ್ಕೊಳ್ಳಿ ನಿಮ್ಮ ಸರ್ಟಿಫಿಕೇಟ್ಗಳನ್ನ, ಲ್ಯಾಮಿನೇಷನ್ ಮಾಡಿಸ್ಬೇಡಿ. ಮೈನ್ ಅದೊಂದು. ಅದಾದಮೇಲೆ ಅಟೆಸ್ಟೇಷನ್ ಮಾಡಿಸ್ಬೇಕು ಅಂದರೆ ಮುಂಚೆಲ್ಲ ಡೆಲ್ಲಿಗೆ ಕೊರಿಯರ್ ಮಾಡಿಸ್ಬೇಕಾಗಿತ್ತು, ಮತ್ತು ಫಾಲೋಅಪ್ ಮಾಡಬೇಕಾಗಿತ್ತು. ಇವಾಗೆಲ್ಲ ಮುಂಬೈಗೆ ಮಾಡಬೇಕು. ಮುಂಬೈ ಅಂದರೆ ಮಹಾರಾಷ್ಟ್ರ. ಅದು ಯಾವ ಥರ ಮಾಡೋದು ಅಂದರೆ ಅದು ವೆಬ್ಸೈಟ್ಗಳಿದ್ದಾವೆ, ಅದು ಫಾಲೋಅಪ್ ಮಾಡ್ಕೊಂಡು ನೀವು ಹೋಗ್ಬೇಕು. ನಿಮಗೆ ಈಸಿಯಾಗಿ ಆಗಬೇಕು ಅಂದರೆ ಕನ್ಸಲ್ಟೆನ್ಸಿಗಳು ಇರ್ತವೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಮಿನಿಮಮ್ ಅಂದರೆ ಒಂದು 15 days to 20 days ಒಳಗಡೆ ಸಿಕ್ಬಿಡುತ್ತೆ. ಇಷ್ಟು ಮಾಡಿಸ್ಕೊಳ್ಳಿ. ಅದಾದಮೇಲೆ ಇವಾಗ ನಿಮ್ದು ಯಾವುದಾಯ್ತು ಸರ್ಟಿಫಿಕೇಟ್ಗಳ ರಿಜಿಸ್ಟ್ರೇಷನ್ ಆಯಿತು, HRD ಆಯಿತು, ಮತ್ತು ಸರ್ಟಿಫಿಕೇಟ್ಗಳ ಅಟ್ಯಾಚ್ಮೆಂಟ್ ಆಯಿತು. ನೆಕ್ಸ್ಟ್ ಬರೋದು ಡೇಟಾ ಫ್ಲೋ. ಈ ಡೇಟಾ ಫ್ಲೋ ತುಂಬ ಇಂಪಾರ್ಟೆಂಟು. ಯಾಕೆ ಅಂದರೆ ಸೌದಿಗೆ ಬರಬೇಕು ಅಂದರೆ ಒಂದು ಎಕ್ಸಾಮ್ ಇದೆ, ಪ್ರೋಮೆಟ್ರಿಕ್ ಅಂತ. ಆ ಪ್ರೋಮೆಟ್ರಿಕ್ ಎಲಿಜಿಬಿಲಿಟಿ ಸಿಗೋದೇ ನಿಮಗೆ ಡೇಟಾ ಫ್ಲೋ ಎಲ್ಲ ಕಂಪ್ಲೀಟ್ ಆದಮೇಲೆ. ಆ ಡೇಟಾ ಫ್ಲೋ ಹೇಗೆ ಕಂಪ್ಲೀಟ್ ಆಗೋದು ಅಂದರೆ ನಿಮ್ಮ ಇಷ್ಟು ಸರ್ಟಿಫಿಕೇಟ್ಗಳನ್ನ ಚೆಕ್ ಮಾಡ್ತಾ ಇರೋದು, ಅಂದರೆ ಟ್ರೂನಾ ಫೇಕಾ ಅದೆಲ್ಲ ಆದಮೇಲೆ ಡೇಟಾ ಫ್ಲೋ ಕಂಪ್ಲೀಟ್ ಆಗೋದು. ನಿಮ್ಮ ಈ ಡೇಟಾ ಫ್ಲೋ ಕಂಪ್ಲೀಟ್ ಆಗಬೇಕು ಅಂದರೆ ಮಿನಿಮಮ್ ಏನು ರೂಲ್ಸ್ ಅಂದರೆ ನಿಮ್ಮದು ಎಕ್ಸ್ಪೀರಿಯೆನ್ಸು BSc ನರ್ಸಿಂಗ್ ಅವ್ರಿಗೆ ಇವಾಗ 2 years ಆಗಿದ್ದಾವೆ. ಈ ಡಿಪ್ಲೊಮೊ ಟೆಕ್ನಿಷಿಯನ್ಗಳ ಮಿನಿಮಮ್ 1 ವರ್ಷ ಇರಬೇಕು ಡೇಟಾ ಫ್ಲೋ ಕಂಪ್ಲೀಟ್ ಆಗೋದಕ್ಕೆ. ಇದನ್ನೆಲ್ಲ ಚೆಕ್ ಮಾಡ್ತಾರೆ ಅವರು
ಈ ಡೇಟಾ ಫ್ಲೋಗೆ ನಿಮ್ಮ ಸರ್ಟಿಫಿಕೇಟ್ಗಳೆಲ್ಲ ಫೇಕ್ ಏನು ಎಲ್ಲ ಚೆಕ್ ಮಾಡಿಕೊಂಡು ಎಲಿಜಿಬಿಲಿಟಿ ಕೊಡ್ತಾರೆ. ಅದನ್ನ ತಗೊಂಡು ಇಷ್ಟು ದಿನ ಅಂತ ಇರುತ್ತೆ, ಅಷ್ಟರಲ್ಲಿ ಪ್ರೋಮೆಟ್ರಿಕ್ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗಬೇಕು. ಪ್ರೋಮೆಟ್ರಿಕ್ ಎಕ್ಸಾಮು ಅದು ಕೋಚಿಂಗ್ ಬಿ ಎಸ್ ಸಿ ನರ್ಸಿಂಗ್ ಬೇರೆ ಮತ್ತು ಡಿಪ್ಲೊಮಾ ನರ್ಸಿಂಗು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಮತ್ತು ಲ್ಯಾಬ್ ಟೆಕ್ನಿಷಿಯನ್ಗೆ ಮಿಕ್ಕಲ್ ಭಾಗ ಡಿಫ್ರೆಂಟ್ ಇರುತ್ತೆ ಕ್ವಶನ್ಸ್ಗಳು. ಹಾಗಾಗಿ ಬಿ ಎಸ್ ಸಿ ಅಂದರೆ ಸ್ವಲ್ಪ ಟಫ್ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಹಾಗಾಗಿ ಕೋಚ್ ತೊಗೊಳ್ಳಿ ಬಿ ಎಸ್ ಸಿ ನರ್ಸಿಂಗ್ಗಳಿಗೆ. ಮತ್ತು ಈ ಲ್ಯಾಬ್ ಟೆಕ್ನಿಷಿಯನ್ಗೆ ಅವ್ರಿಗೆಲ್ಲ ಕೋಚ್ ಬೇಕಾಗಿರಲ್ಲ. ನಿಮ್ಗೇನಾದರೂ ಅಷ್ಟು ಡೌಟ್ ಇದ್ದರೆ ಕೋಚಿಂಗ್ ತೊಗೊಳ್ಳಿ. ಅದಕ್ಕೆ ತುಂಬ ಏಜೆನ್ಸಿಗಳಿವೆ, ಬೆಂಗಳೂರಲ್ಲಿ ತುಂಬಾ ಇದ್ದಾವೆ. ಒಳ್ಳೆ ಕೋಚಿಂಗ್ ತೊಗೊಂಡು ಪಾಸಾಗಿ ಬನ್ನಿ. ಮತ್ತು ಈ ಡೇಟಾ ಫ್ಲೋ ಆದಮೇಲೆ ಏನು ನೀವು ಪ್ರೋಮೆಟ್ರಿಕ್ ಎಕ್ಸಾಮ್ ಬರೀತೀರಾ, ಅದು ರಿಸಲ್ಟ್ ಬರೋದಕ್ಕೆ 1 ತಿಂಗಳು 15 days ಆಗುತ್ತೆ. ಅದು ಬಂದಾದ್ಮೇಲೆ ಮತ್ತೆ ಪ್ರತಿ 2 yearsಗೆ ರಿನ್ಯೂವಲ್ ಮಾಡಿಸ್ತಾ ಇರಬೇಕು ಈ ಬಿ ಎಸ್ ಸಿ ನರ್ಸಿಂಗು ಮತ್ತು ಡಿಪ್ಲೊಮಾ ಇದಕ್ಕೆ. ಮತ್ತು ಟೆಕ್ನಿಷಿಯನ್ಗೆ ಏನು ಬೇಡ, ಅದು ಲೈಫ್ ಟೈಮು ಸಿಗುತ್ತೆ, ನಿಮ್ಗೇನು ತೊಂದರೆ ಇಲ್ಲ. ಈ ಪ್ರೋಮೆಟ್ರಿಕ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ, ಪ್ರೋಮೆಟ್ರಿಕ್ ಯಾವ ಥರ ಇರುತ್ತೆ ಅಂತ. ಫೈನಲಿ ಇದೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ಏನು ಅಂದರೆ ಯಾವುದೇ ಸರ್ಟಿಫಿಕೇಟ್ಗಳಾಗಲಿ ಫೇಕ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಏಕೆ ಅಂದರೆ ಈ HRD ಮತ್ತು ಅಟೆಸ್ಟೇಷನ್ ಇದೇನು ಎರಡು ಮಾಡ್ತಾರೆ, ಮತ್ತು ಈ ಡೇಟಾ ಫ್ಲೋ ಇದೇನಿದೆ, ನಿಮ್ಮ ಸರ್ಟಿಫಿಕೇಟ್ಗಳು ಫೇಕಾ ಮತ್ತು ಟ್ರೋನಾ ಅಂತ ಚೆಕ್ ಮಾಡೋದಕ್ಕೆ ಇದೆಲ್ಲ ಪ್ರೋಸೆಸ್ ಇರೋದು. ಅಕಸ್ಮಾತ್ ಏನಾನ ನಿಮ್ಮ ಸರ್ಟಿಫಿಕೇಟ್ಗಳಲ್ಲಿ ಯಾವುದೋ ಒಂದು ಎಕ್ಸ್ಪೀರಿಯನ್ಸ್ ಲೆಟರ್ ಆಗಲಿ ಮತ್ತು ಯೂನಿವರ್ಸಿಟಿ ಯಾವುದೋ ಸರ್ಟಿಫಿಕೇಟ್ಗಳು ಫೇಕ್ ಇತ್ತು ಅಂದರೆ ನೀವು ಲೈಫ್ ಟೈಮು ಸೌದಿಯಲ್ಲಾಗಲಿ ಗಲ್ಫ್ ಕಂಟ್ರಿಗಳಲ್ಲಾದ್ರಿ ಮಾಡೋದಕ್ಕೆ ಆಗಲ್ಲ. ಯಾಕೆಂದರೆ ನಿಮ್ಮ ಪ್ರೊಫೈಲ್ನೇ ಬ್ಯಾನ್ ಮಾಡ್ತಾರೆ, ನೆಕ್ಸ್ಟು ನೀವು ಅಪ್ಲೈ ಮಾಡೋಕ್ಕೂ ಆಗಲ್ಲ ಜಾಬ್ನ. ಹಾಗಾಗಿ ಹೇಳ್ತಾ ಇದ್ದೀನಿ, ಫೇಕ್ ಸರ್ಟಿಫಿಕೇಟ್ಗಳಿದ್ರೆ ನೀವು ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. 1-2 ವರ್ಷ ಲೇಟ್ ಆದರೂ ಪರವಾಗಿಲ್ಲ, ಎಕ್ಸ್ಪೀರಿಯನ್ಸ್ ತೊಗೊಂಡು ಬನ್ನಿ ಅಂತ ನಾನು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಕೊಡ್ತೀನಿ.